SIT ಬಗ್ಗೆ ಇವತ್ತು ಪ್ರಶ್ನೆ ಇಲ್ಲ. ಆದರೆ ಆದಷ್ಟು ಜಲ್ದಿ ಮೊದಲು ಇದಾಗಬೇಕಾಗಿದೆ. ನಮ್ಮ ನಾಯಕರೇನು ಆರೋಪ ಮಾಡ್ತಾ ಇದ್ದಾರೆ, ನಾಯಕರ ಆರೋಪಕ್ಕೆ ಉತ್ತರ ಸಿಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾಯಕರು ಮಾಡೋ ಘೋರವಾದ ಆರೋಪಗಳು, ಹೆಗ್ಗಡೆ ಅವ್ರ ಮೇಲೆ ನೇರ ಆರೋಪಗಳಿದ್ದಾವೆ. ಆ ಆರೋಪಗಳು ಕ್ಲಿಯರ್ ಆಗಿರಿ, ಪಾಪ ಹೆಗ್ಗಡೆ ಅವರು ಸ್ವಚ್ಛ ಆಗಿರಿ, ಹೌದು ಪವಿತ್ರದಲ್ಲಿ ಜಗತ್ತು ಗೊತ್ತಾಗ್ರಿ. ಈ ನಡುವನು ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾರೆ. ತಮ್ಮ ಹೆಗ್ಗಡೆ ಪದವಿಯನ್ನು ತಮ್ಮ ಸೋದರರಿಗೆ ಕೊಡ್ತಾ ಇದ್ದಾರೆ. ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ವಯಸ್ಸಿನ ಆಧಾರದ ಮೇಲೂ ಮತ್ತೇನೋ ಕಾರಣಕ್ಕಾಗಿಯೋ ಅವ್ರು ವಿರೋಧಗಳು ಹೇಳ್ತಾರೆ, ಇಲ್ಲ ನಾವೇನು ಬೆನ್ನು ಹತ್ತಿದ್ದು ಇದು ಸಿದ್ಧ ಆಗ್ತದೆ, ಅದಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ ಹೆಗ್ಗಡೆ ಪದವಿಯನ್ನು ಅಂತೇಳಿ. ಅದು ಹೆಗ್ಗಡೆ ಪದವಿ ಅದು, ಅವ್ರ ಮೂಲದ ಅವ್ರ ಅಡ್ರೆಸ್ ಜೈನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹೊಸದಾಗಿ ಈ ಧರ್ಮಸ್ಥಳದ ನಾಯಕರ ಮತ್ತು ಹೆಗ್ಗಡೆ ಅವರ ಏನು ನಡುವುದಾವೆ ಆರೋಪ ಪ್ರತ್ಯಾರೋಪಗಳು ಮತ್ತು ಅವರ ಆತ್ಮೀಯ ಇರೋದ ಕಾಲಕ್ಕೆ ಆ ತನಿಖೆ ತೀವ್ರವಾಗಿ ಆಗಬೇಕು. ಹಾಗೆ ಸತ್ಯವಂತರು ಯಾರು, ನಾಯಕರ ಹೆಗ್ಗಡೆ ಅವರ ಚರ್ಚೆ ಅದು ಆಗ್ತಾ ಇರಲಿ. ಸೋಮನಾಥ್ ನಮ್ಮ ನಾಯಕರ ಆರೋಪಗಳಿಗೆ ಉತ್ತರ ಸಿಗಲಿ, ಇಲ್ಲ ಅವರು ಮೇಲೆ ಶಿಕ್ಷೆ ರೆಡಿ ಆಗಿಲ್ಲ. ಸುಳ್ಳು ಆರೋಪ ಮಾಡಿದ್ರು ನೆರಗಟ್ಟಲ್ಲ, ಡಿಫೇಮೇಷನ್ ಕೇಸ್ ಅವ್ರ ಮೇಲೆ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಇರ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.